ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಯುವ ಅಹಿಂದ ನಾಯಕ ಸವಾಲಾಗ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಖಂಡಿತ ಸೋಲುತ್ತೆ. ಈ ಕ್ಷೇತ್ರದಲ್ಲಿ ಗೆಲ್ಲೋದು BJPಯ ಶ್ರೀನಿವಾಸ ದಾಸಕರಿಯಪ್ಪ. ಬರೆದಿಟ್ಕೊಳ್ಳಿ, ಖಂಡಿತ ಶ್ರೀನಿವಾಸ ದಾಸಕರಿಯಪ್ಪ ಗೆದ್ದೇ ಗೆಲ್ತಾರೆ ಅಂತೇಳಿ ಯುವ ಅಹಿಂದ ನಾಯಕ ಅಂತಾನೆ ಹೆಸರು ಮಾಡಿರುವಂತಹ GB ವಿನಯ್ ಕುಮಾರ್ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಖಾಸಗಿ ಸುದ್ದಿವಾಹಿನಿಯೊಂದಿಗೆ ಮಾತನಾಡ್ತಾ ಇರ್ತಾರೆ. ಆ ಇಂಟರ್ವ್ಯೂನಲ್ಲಿ ಅವರು ಹೇಳ್ತಾರೆ, ಯಾಕೆ ಶ್ರೀನಿವಾಸ ದಾಸಕರಿಯಪ್ಪ ಗೆಲ್ತಾರೆ? ಶ್ರೀನಿವಾಸ ದಾಸಕರಿಯಪ್ಪ ಗೆಲ್ಲೋದಕ್ಕೆ ಹಲವು ಕಾರಣಗಳಿದ್ದಾವೆ. ಅದರಲ್ಲಿ ಮೊದಲನೇದು, ಕುಟುಂಬ ರಾಜಕಾರಣವನ್ನು ಕೊನೆ ಮಾಡಬೇಕು ಅಂತೇಳಿ ದಾವಣಗೆರೆ ಜನ ಕಾಯ್ತಾ ಇದ್ದಾರೆ. ಹೀಗಾಗಿ ಈ ಚುನಾವಣೆಯಲ್ಲಿ ಶ್ರೀನಿವಾಸ ದಾಸಕರಿಯಪ್ಪ ಗೆಲ್ತಾರೆ, ಕುಟುಂಬ ರಾಜಕಾರಣ ಅಂತ್ಯವಾಗತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ಇನ್ನು ಹಣದ ಹೊಳೆ ಹರಿಸಿದ್ರು ಕೂಡ ಶ್ರೀನಿವಾಸ ದಾಸಕರಿಯಪ್ಪ ಗೆಲ್ಲಕ್ಕಾಗತ್ತಾ ಅನ್ನೋ ಪ್ರಶ್ನೆ ಎದುರಾದಾಗ ಅವ್ರು ಹೇಳೋದು ಒಂದೇ ಮಾತು, ಜನ ಯಾವಾಗಲೂ ಹಣದ ಬಗ್ಗೆ ಯೋಚನೆ ಮಾಡೋದಿಲ್ಲ. ಯಾರು ಜನಗಳ ಮಧ್ಯೆ ಇದ್ದು ಕೆಲಸ ಮಾಡ್ತಿರ್ತಾರೋ, ಜನಗಳ ವಿಶ್ವಾಸವನ್ನು ಗಳಿಸಿರ್ತಾರೋ ಅವರಿಗೆ ಖಂಡಿತವಾಗಿಯೂ ಜಯ ತಂದುಕೊಡ್ತಾರೆ. ಫಸ್ಟ್ ಸ್ವಲ್ಪ ಅವರಿಗೆ ತೊಂದರೆ ಆಗುತ್ತೆ, ಆದರೆ ಜನ ಯಾರು ಕೆಲಸ ಮಾಡ್ತಾರೋ ಅಂಥವ್ರನ್ನ ಕೈ ಬಿಡೋದಿಲ್ಲ. ಅದೇ ಈ ಚುನಾವಣೆಯಲ್ಲೂ ಆಗುತ್ತೆ. ಶ್ರೀನಿವಾಸ ದಾಸಕರಿಯಪ್ಪ ಜನಗಳ ಮಧ್ಯೆ ಇರುವಂತಹ ವ್ಯಕ್ತಿ, ಬಡ ಕುಟುಂಬದಿಂದ ಬಂದಂಥವರು. ಅಂತಹವ್ರನ್ನ ಗೆಲ್ಲಿಸಿದ್ರೆ ಜನಗಳ ಕೈಗೆ ಸಿಗ್ತಾರೆ, ಜನಗಳು ಕೆಲಸ ಮಾಡಿಸ್ಕೋಬೋದು. ಹೀಗಾಗಿ ಶ್ರೀನಿವಾಸ ದಾಸಕರಿಯಪ್ಪ ಗೆದ್ದೇ ಗೆಲ್ತಾರೆ. ನೋಡ್ಕೊಳ್ಬೇಕಾರೆ ಹೈಯೆಸ್ಟ್ ಲೀಡಿಂಗಲ್ಲೇ ಗೆಲ್ತಾರೆ ಅಂತೇಳಿ GB ವಿನಯ್ ಕುಮಾರ್ ಹೇಳ್ತಿರೋದು. GB ವಿನಯ್ ಕುಮಾರ್ ಅವರ ಈ ಮಾತನ್ನು ಕೇಳಿದಾಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವು ಲೆಕ್ಕಾಚಾರಗಳು ಕೇಳಿ ಬರ್ತಾ ಇದೆ. ಏನಿದು, ವಿನಯ್ ಕುಮಾರ್ ಅನ್ನೋ ಒಬ್ಬ ಅಹಿಂದ ಶಕ್ತಿ, ಭವಿಷ್ಯದ ಅಹಿಂದ ಶಕ್ತಿ ಅಂತ ಕರೆಸ್ಕೊಂಡ್ರು, ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದಾರಲ್ಲ, ಅವರಿಗೆ ಅಲ್ಲಿನ ಚಿತ್ರಣ ಗೊತ್ತಾಗಿದೆಯಾ ಹಾಗಾದರೆ? ಯಾಕಂದರೆ ಅವ್ರು ಕಳೆದ 3-4 ದಿನದಿಂದ ಪ್ರಚಾರ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಅಲ್ಲೆಲ್ಲ ಅವರಿಗೆ ಗೊತ್ತಾಗಿದೆ, ಜನಗಳ ಪಲ್ಸ್ ಅರ್ಥ ಆಗಿದೆ. ಈ ಲೆಕ್ಕಾಚಾರದ ಮೇಲೇ ವಿನಯ್ ಕುಮಾರ್ ಅಲ್ಲಿ ಕಾಂಗ್ರೆಸ್ ಪಕ್ಷ ಸೋಲುತ್ತೆ, BJP ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ವಿನಯ್ ಕುಮಾರ್ ಅಹಿಂದ ನಾಯಕ ಅಂತ ಹೆಸರು ಮಾಡಿರೋದ್ರಿಂದ ಅಹಿಂದ ಸಮುದಾಯದ ಮತಗಳು ಅವರ ಕಾರಣದಿಂದ ಈ ಬಾರಿ BJPಗೆ ವಾಲುವಂತಹ ಸಾಧ್ಯತೆ ಇದೆ. ಅವರಿಗೆ ಕುರುಬರಲ್ಲೂ ಅಭಿಮಾನಿಗಳಿದ್ದಾರೆ, ಮುಸ್ಲಿಮರಲ್ಲೂ ಅಭಿಮಾನಿಗಳಿದ್ದಾರೆ, ದಲಿತರಲ್ಲೂ ಅಭಿಮಾನಿಗಳಿದ್ದಾರೆ, ST ಸಮುದಾಯದಲ್ಲೂ ಅಭಿಮಾನಿಗಳಿದ್ದಾರೆ. ಈ ರೀತಿ ಎಲ್ಲ ವರ್ಗದಲ್ಲೂ ವಿನಯ್ ಕುಮಾರ್ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಲಾಸ್ಟ್ ಅವರು ಲೋಕಸಭಾ ಚುನಾವಣೆಯಲ್ಲಿ ನಿಂತಾಗಲೇ ಅದು ಸ್ಪಷ್ಟವಾಗಿತ್ತು. ಎಲ್ಲ ಸಮುದಾಯದವರು, ಎಲ್ಲ ಜಾತಿಯವರು ವಿನಯ್ ಕುಮಾರ್ಗೆ ಸಪೋರ್ಟ್ ಮಾಡ್ತಾರೆ. ಹಾಗೆಯೇ ಅವರು ಲೋಕಸಭಾ ಚುನಾವಣೆಯಲ್ಲಿ 46-47 ಸಾವಿರ ಮತ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗಿದ್ದು, ಕೇವಲ 1-2 ಸಮುದಾಯವನ್ನು ನೆಚ್ಕೊಂಡ್ರೆ ಆಗೋದಿಲ್ಲ. ಎಲ್ಲ ಸಮುದಾಯದವರು ಸಪೋರ್ಟ್ ಕೊಟ್ಟರೆ ಮಾತ್ರ ಆತ ನಾಯಕನಾಗಿ ಬೆಳೆಯೋದಕ್ಕೆ ಸಾಧ್ಯ. ಇವತ್ತು ವಿನಯ್ ಕುಮಾರ್ಗೆ ಎಲ್ಲ ಸಮುದಾಯದವರು ಬೆಂಬಲ ಕೊಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಅಭಿಮಾನಿ ಬಳಗ ಸೃಷ್ಟಿಯಾಗ್ಬಿಟ್ಟಿದೆ. ಹೀಗಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಕ್ಷೇತ್ರದ ರಾಜಕೀಯ ವಿಚಾರ ಮಾತಾಡಿದ್ರೆ ಇವ್ರ ಹೆಸರು ಬರಲೇಬೇಕು. ವಿನಯ್ ಕುಮಾರ್ GB ಅನ್ನೋ ಹೆಸರಿಲ್ದೇ ದಾವಣಗೆರೆ ಪಾಲಿಟಿಕ್ಸ್ ನಡೀತಾ ಇಲ್ಲ. ಅಷ್ಟರ ಮಟ್ಟಿಗೆ ಅವರು ದಾವಣಗೆರೆ ರಾಜಕೀಯದಲ್ಲಿ ಬೆರೆತೋಗಿದ್ದಾರೆ. ವಿನಯ್ ಕುಮಾರ್ ಇಲ್ಲದೆ ದಾವಣಗೆರೆ ಪಾಲಿಟಿಕ್ಸ್ ಇಲ್ಲವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ವಿನಯ್ ಕುಮಾರ್ ಹೆಸರು ಮಾಡಿರೋದು. ಹೀಗಾಗಿ ವಿನಯ್ ಕುಮಾರ್ ಸರ್ಕಾರಕ್ಕೆ ಸವಾಲಾಗ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಹಣದ ಹೊಳೆನೇ ಹರಿಸ್ಲಿ, ಏನೇ ಮಾಡಲಿ, ಇಲ್ಲಿ ಗೆಲ್ಲೋದು ಶ್ರೀನಿವಾಸ ದಾಸಕರಿಯಪ್ಪ. ಇಲ್ಲಿ BJP ಅನ್ನೋದಕ್ಕಿಂತ ಶ್ರೀನಿವಾಸ ದಾಸಕರಿಯಪ್ಪ ನನ್ನ ಗೆಳೆಯ, ಆತ್ಮೀಯ ಗೆಳೆಯ, ಅವ್ರು ಗೆಲ್ಲಬೇಕು ಅಂತಲೇ ಮೊದಲಿನಿಂದನೂ ಪ್ರತಿಪಾದಿಸ್ಕೊಂಡು ಬಂದಿದ್ದು. ಈಗಲೂ ಅದೇ ಮಾತನ್ನು ಹೇಳ್ತಾರೆ. ನೀವು BJPಗೆ ಸೇರ್ತೀರಾ ಅಂತ ವಿನಯ್ ಕುಮಾರ್ ಅವರು ಪ್ರಶ್ನೆ ಮಾಡಿದ್ರೆ, ಖಂಡಿತ ನಾನು ಸದ್ಯಕ್ಕೆ BJP ಸೇರೋದಿಲ್ಲ. ಇನ್ನೂ 1 ವರ್ಷಗಳ ಕಾಲ ಜನಗಳ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೋತೀನಿ. ನಾನು ಏನು ಮಾಡಬೇಕು ಭವಿಷ್ಯದಲ್ಲಿ ಅಂತ ಜನಗಳಿಂದನೇ ಅಭಿಪ್ರಾಯವನ್ನು ಪಡ್ಕೋತೀನಿ. ಆನಂತರ ಯಾವ ಪಕ್ಷ ಸೇರಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತೀನಿ ಹೊರತು ಅರ್ಜೆಂಟಲ್ಲಿ ಯಾವುದೇ ತೀರ್ಮಾನ ಮಾಡೋದಿಲ್ಲ ಅಂತಲೂ ಕೂಡ GB ವಿನಯ್ ಕುಮಾರ್ ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ. ಹೀಗಾಗಿ ವಿನಯ್ ಕುಮಾರ್ ಅವರ ಮಾತು ಮೆಚ್ಯೂರ್ಡ್ ಆಗಿದೆ ಅಂತಲೇ ಎಲ್ಲರೂ ಮಾತನಾಡ್ತಾ ಇರೋದು. ವಿನಯ್ ಕುಮಾರ್ ಅವ್ರ ಮಾತನ್ನು ಕೇಳಿ ಈ ಬಾರಿ ಅಹಿಂದ ವರ್ಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರೀನಿವಾಸ ದಾಸಕರಿಯಪ್ಪ ಅವರಿಗೆ ವೋಟ್ ಮಾಡುತ್ತಾ? ವಿನಯ್ ಅವರು ಹೇಳ್ದ ಹಾಗೆ ಆ ಕ್ಷೇತ್ರದಲ್ಲಿ ಎಷ್ಟೇ ಹಣದ ಹೊಳೆ ಹರಿದ್ರೂ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಫಲಿತಾಂಶದ ದಿನಾನೇ ಉತ್ತರ ಸಿಗತ್ತೆ. ಬೇಕಾಗುತ್ತೆ, ಇಲ್ಲ ಅಂತಂದಲ್ಲ ಎಲೆಕ್ಷನ್, ಬಟ್ ದುಡ್ಡೇ ಎಲ್ಲ ಅಲ್ಲ. ಎಷ್ಟೇ ಹಣದ ಹೊಳೆ ಹರಿಸಿದ್ರು ಕೂಡ ಈ ಎಲೆಕ್ಷನ್ ನಲ್ಲಿ ಶಾಮೂರ್ ಕುಟುಂಬದಿಂದ, ಕಾಂಗ್ರೆಸ್ ಸರ್ಕಾರದಿಂದ ಇಂಟ್ರೂನ ನೆನಪಿಡ್ಕೊಳ್ಳಿ, ಶ್ರೀನಿವಾಸ ದಾಸಕರಿಯಪ್ಪ ಗೆಲ್ಲೋದು ಶತಸಿದ್ಧ. ಭರ್ಜರಿ ಬಹುಮತದಿಂದ ಈ ಎಲೆಕ್ಷನ್ ನಲ್ಲಿ ಗೆದ್ದೇ ಗೆಲ್ತಾರೆ.